ಎಲ್ರಿಗೂ ನಮಸ್ಕಾರ. ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಗುಣಸಂಪದ ಎಂಬ ಪುಸ್ತಕದಿಂದ ಒಂದು ಪುಟವನ್ನು ಓದಲಿದ್ದೇನೆ. ಯಾರಾದರೂ ನಮ್ಮನ್ನು ನಿಂದಿಸಿದರೆ ಅದನ್ನು ನಾವು ಸಹಿಸಿಕೊಳ್ಳುವಂಥದ್ದು. ಇಷ್ಟೇ ಅಲ್ಲ, ಅವರನ್ನು ನಾವು ಗೌರವದಿಂದ ಕಾಣುವಂಥದ್ದು. ಅವರು ನಮ್ಮಲ್ಲಿರಬಹುದಾದಂತಹ ಅಹಂಕಾರಾದಿ ದೋಷಗಳನ್ನು ಹೊರತೆಗೆದು ನಮ್ಮ ಅಂತರಂಗವನ್ನು ನಿರ್ಮಲಗೊಳಿಸುವವರು. ಅಂತೆಯೇ ಓರ್ವ ಸಂತರೊಬ್ಬರು ನಿಂದಕರನ್ನು ಸದಾ ನಿನ್ನ ಹತ್ತಿರದಲ್ಲಿ ಇಟ್ಟುಕೊಂಡಿರು ಎಂದಿರುವರು. ನಿಂದಕರ ನೆರೆ ನಮಗಿರಬೇಕು ಎನ್ನುತ್ತಾರೆ ಸಂತರೊಬ್ಬರು. ನಿಂದಕರ ನೆರೆ ನಮಗಿರಬೇಕು ಎಂದು ತುಕಾರಾಮವರು ಹೇಳುತ್ತಾರೆ. ಒಳ್ಳೆಯದನ್ನು ಕಂಡು ಕೊಂಡಾಡುವುದೇ ಅಪೈಶೂನ್ಯ. ಅದರಿಂದ ವ್ಯಕ್ತಿಯ ಮನಸ್ಸು ಅರಳುತ್ತದೆ, ಜೀವನದಲ್ಲಿ ಸೊಗಸು ಸೌಂದರ್ಯ ತುಂಬಿಕೊಳ್ಳುತ್ತದೆ. ದೋಷವನ್ನು ಕಂಡು ಅದನ್ನೇ ದೊಡ್ಡದಾಗಿ ಮಾಡಬಾರದು. ಅದರಿಂದ ಮನಸ್ಸು ಬಾಡುತ್ತದೆ, ಬದುಕು ವಿಕೃತವಾಗುತ್ತದೆ. ದೋಷವನ್ನು ಅಥವಾ ಕೊರತೆಯನ್ನು ಕಾಣುತ್ತಾ ಹೋದರೆ ನಾವು ಬದುಕಿನುದ್ದಕ್ಕೂ ಅದನ್ನೇ ಮಾಡಬೇಕಾಗುತ್ತದೆ. ಏಕೆಂದರೆ ಪರಿಪೂರ್ಣವಾದಂತಹ ವಸ್ತು ಈ ಜಗತ್ತಿನಲ್ಲೇ ಯಾವುದೂ ಇಲ್ಲ ಎಂದು ತಿಳಿದವರು ಹೇಳುವಂಥದ್ದು. ಗಣಿತಶಾಸ್ತ್ರದ ಪ್ರಕಾರ ರೇಖಿಸಿದ ಯಾವ ವರ್ತುಲವೂ ಪರಿಪೂರ್ಣವಾಗಿಲ್ಲವಂತೆ. ಹಾಗೆಯೇ ಅನುಭವಶಾಸ್ತ್ರದ ಪ್ರಕಾರ ಪರಿಪೂರ್ಣವಾದಂತಹ ವಸ್ತು ಅಥವಾ ವ್ಯಕ್ತಿಯೂ ಇರುವುದಿಲ್ಲ ಎಂದು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಗುಣಸಂಪದ ಎಂಬ ಪುಸ್ತಕದಲ್ಲಿ ವಿವರಿಸಿದ್ದಾರೆ. ಧನ್ಯವಾದಗಳು.